ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ದ್ವಿಲಿಂಗಿ ಹೂಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ದಾಸವಾಳ ಗಿಡದಲ್ಲಿನ ಹೂಗಳನ್ನು ಬಳಸಿಕೊಂಡಿದ್ದೇನೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಭಾಗಗಳೆಂದರೆ ಹೂಗಳು. ಈ ಹೂಗಳು ಕೀಟಗಳನ್ನು ಆಕರ್ಷಿಸಲು ಆಕರ್ಷಣೀಯ ಬಣ್ಣದ ದಳಗಳನ್ನು ಹೊಂದಿರುತ್ತವೆ. ಹೂಗಳಲ್ಲಿ ಸಂತಾನೋತ್ಪತ್ತಿಯ ಭಾಗಗಳೆಂದರೆ ಗಂಡು ಸಂತಾನೋತ್ಪತ್ತಿ ಅಂಗಗಳಾದ ಪರಾಗರೇಣುಗಳು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಾದ ಅಂಡಾಶಯಗಳು. ಈ ಎರಡೂ ಅಂಗಗಳು ಒಂದೇ ಹೂವಿನಲ್ಲಿದ್ದರೆ ಅದನ್ನು ದ್ವಿಲಿಂಗಿ ಹೂ ಎಂದು ಕರೆಯುವರು. ದಾಸವಾಳ ಹೂವಿನಲ್ಲಿ ಈ ಭಾಗ ಅಂಡಾಶಯ. ಅಂಡಾಶಯದಿಂದ ಬೆಳೆದಿರುವ ಉದ್ದನೆಯ ಭಾಗ ಶಲಾಕಾಗ್ರ. ಈ ಶಲಾಕಾಗ್ರದ ಮೇಲ್ಭಾಗದಲ್ಲಿರುವ ಸಣ್ಣ ಸಣ್ಣ ರಚನೆಗಳು ಕೇಸರಗಳು. ಇದು ಹೂವಿನ ಗಂಡು ಸಂತಾನೋತ್ಪತ್ತಿ ಭಾಗ. ಈಗ ನಾನು ಈ ಹೂವಿನ ನೀರಛೇದ ನೋಟವನ್ನು ತೋರಿಸುತ್ತಿದ್ದೇನೆ. ಈ ಭಾಗ ಅಂಡಾಶಯ. ಅಂಡಾಶಯದಿಂದ ಬೆಳೆದಿರುವ ಉದ್ದನೆಯ ನಾಳ ಶಲಾಕಾಗ್ರ. ಶಲಾಕಾಗ್ರದ ತುದಿಯಲ್ಲಿರುವ ಸಣ್ಣ ಸಣ್ಣ ರಚನೆಗಳು ಕೇಸರಗಳು. ಧನ್ಯವಾದಗಳು.